ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಕೂಡ ಶುಭೋದಯ. ಲಾಸ್ಟ್ ವಿಡಿಯೋನಲ್ಲಿ ನಾವು ಯಾವ್ಯಾವ ಚಾಪ್ಟರ್ಗಳ ಮೇಲೆ 5 ಅಂಕಗಳಿಗಾಗಿ ಪ್ರಶ್ನೆಗಳು ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ವಿ. ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ವರೆಗೂ ಈಗಾಗಲೇ ನಾನು 5 ಅಂಕದ ಪ್ರಶ್ನೆಗಳು ಯಾವುದನ್ನು ನೋಡ್ಕೋಬೇಕು, ಯಾವುದನ್ನು ಹೆಚ್ಚು ಒತ್ತು ಕೊಟ್ಟು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಇವತ್ತು ಅದು ಮುಂದೆ ಬರ್ತಕ್ಕಂಥ ಚಾಪ್ಟರ್ಸ್ಗಳಲ್ಲಿ 5 ಅಂಕಕ್ಕೆ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವುದ್ಯಾವುದು ಬರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನೆಕ್ಸ್ಟ್ ಚಾಪ್ಟರ್ ಅಂದರೆ ಫಂಕ್ಷನ್ ಓವರ್ಲೋಡಿಂಗ್. ನೋಡಿ, ಈ ಫಂಕ್ಷನ್ ಓವರ್ಲೋಡಿಂಗ್ ಚಾಪ್ಟರ್ನಲ್ಲಿ 3 ಮೇಜರ್ ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಒಂದು ಫಂಕ್ಷನ್ ಓವರ್ಲೋಡಿಂಗ್, ಆ ನಂತರ ಫ್ರೆಂಡ್ ಫಂಕ್ಷನ್ ಬರುತ್ತೆ, ಆಮೇಲೆ ಇನ್ಲೈನ್ ಫಂಕ್ಷನ್ ಅಂತ ಬರುತ್ತೆ. ಈ 3 ಕಾನ್ಸೆಪ್ಟ್ಗಳ ಮೇಲೆ 5 ಅಂಕದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳೇ ಹೆಚ್ಚು. ಫಂಕ್ಷನ್ ಓವರ್ಲೋಡಿಂಗ್ನಲ್ಲಿ ವಾಟ್ ಈಸ್ ಫಂಕ್ಷನ್ ಓವರ್ಲೋಡಿಂಗ್, ಅಡ್ವಾಂಟೇಜಸ್ ಆಫ್ ಫಂಕ್ಷನ್ ಓವರ್ಲೋಡಿಂಗ್ ಆರ್ ಎಕ್ಸ್ಪ್ಲೇನ್ ಫಂಕ್ಷನ್ ಓವರ್ಲೋಡಿಂಗ್ ವಿತ್ ಆನ್ ಎಕ್ಸಾಂಪಲ್, ಈ ತರಹದ ಪ್ರಶ್ನೆಗಳನ್ನು ಕೇಳಿದ್ರೆ ಫ್ರೆಂಡ್ ಫಂಕ್ಷನಲ್ಲಿ ವಾಟ್ ಈಸ್ ಫ್ರೆಂಡ್ ಫಂಕ್ಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ರೆಂಡ್ ಫಂಕ್ಷನ್ ಅಂತಕ್ಕಂಥ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಆಮೇಲೆ ಇನ್ಲೈನ್ ಫಂಕ್ಷನಲ್ಲಿ ವಾಟ್ ಈಸ್ ಇನ್ಲೈನ್ ಫಂಕ್ಷನ್, ಅಡ್ವಾಂಟೇಜಸ್ ಆಫ್ ಇನ್ಲೈನ್ ಫಂಕ್ಷನ್, ಅದರ ಜೊತೆಗೇ ನಾವು ಹೇಗಿದ್ರು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ಗಾಗಿ ಈ ಇನ್ಲೈನ್ ಫಂಕ್ಷನ್ ಮೇಲೆ ಪ್ರೋಗ್ರಾಮನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ. ಎಕ್ಸ್ಪ್ಲೇನ್ ಇನ್ಲೈನ್ ಫಂಕ್ಷನ್ ಅಂತ ಏನಾದರೂ ಪ್ರಶ್ನೆ ಬಂದರೆ ಇನ್ಲೈನ್ ಫಂಕ್ಷನ್ ಡೆಫಿನೇಷನನ್ನು ಬರೆದು ಅದರದ ಅಡ್ವಾಂಟೇಜಸ್ಗಳನ್ನು ಬರೆದು ಆ ಪ್ರೋಗ್ರಾಮನ್ನು ಎಕ್ಸಾಂಪಲ್ ರೂಪದಲ್ಲಿ ಬರೆದ್ರೆ ನಮಗೆ 5 ಅಂಕಗಳನ್ನು ಈಸಿಯಾಗಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರು ಕನ್ಸ್ಟ್ರಕ್ಟರ್ಸ್ ಆ್ಯಂಡ್ ಡಿಸ್ಟ್ರಕ್ಟರ್ಸ್ ಅಂತೇಳಿ, ಇದು ಇನ್ನೊಂದು ಮಹತ್ವವಾಗಿರ್ತಕ್ಕಂಥ ಒಂದು ಚಾಪ್ಟರ್. ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ದ ಡೆಫಿನೇಷನ್ ಆಫ್ ಕನ್ಸ್ಟ್ರಕ್ಟರ್, ವೇರಿಯಸ್ ಟೈಪ್ಸ್ ಆಫ್ ಕನ್ಸ್ಟ್ರಕ್ಟರ್. In examination he may ask a question like what is constructor, give the rules for constructor. For 5 marks question they may ask, and another 5 marks worth questions in this particular chapter are explain default constructor with an example, explain parameterized constructor with an example, and then explain copy constructor with an example. These are the some questions which they may ask for 5 marks questions. Another very important question is explain constructor overloading with an example. ಇದು ಕೂಡ ತುಂಬಾ ಮಹತ್ವದ ಪ್ರಶ್ನೆ. ಇದು ಕೂಡ ಎಕ್ಸಾಮಿನೇಷನಲ್ಲಿ ಕೇಳೋ ಸಾಧ್ಯತೆಗಳು ಬರುತ್ತೆ. ಆನಂತರ ಈ ಚಾಪ್ಟರ್ನಲ್ಲಿ ಡಿಸ್ಟ್ರಕ್ಟರ್ ಮೇಲೆ 5 ಮಾರ್ಕ್ಸ್ಗೆ ವರ್ತ್ ಕ್ವಶನ್ಸ್ ಇಲ್ಲದೆ ಇರೋದ್ರಿಂದ ಡಿಸ್ಟ್ರಕ್ಟರ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರೋದು ಕಡಿಮೆನೇ. ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಇನ್ಹೆರಿಟನ್ಸ್. ನೋಡಿ, ಈ ಚಾಪ್ಟರ್ನಲ್ಲಿ ಕಾನ್ಸೆಪ್ಟ್ ತುಂಬಾ ಕಡಿಮೆ ಇದೆ. ಇದನ್ನು ನಾವು ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ವಿ ಕ್ಯಾನ್ ಪ್ರಿಪೇರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ವೆರಿ ಈಸಿಲಿ. ಇಟ್ ಟೇಕ್ಸ್ ಅರೌಂಡ್ ಓನ್ಲಿ 1 to 1.5 an hour. The 5 marks worth questions in this particular chapter are explain the different levels of inheritance, anandra explain virtual classes, and then he may ask visibility modes for 5 marks. ಕೇವಲ 5 ಅಂಕದ ಪ್ರಶ್ನೆಗಳು ಈ ಚಾಪ್ಟರ್ನಲ್ಲಿ ಬರೋ ಸಾಧ್ಯತೆಗಳೇ ಹೆಚ್ಚು. ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಪಾಯಿಂಟರ್ಸ್ ಅಂತ. ಈ ಚಾಪ್ಟರ್ನಲ್ಲಿ ಯಾವುದೇ 5 ಅಂಕದ ಪ್ರಶ್ನೆಗಳು ಬರೋದಿಲ್ಲ. ಸೊ ಹೀಗಾಗಿ ಈ ಚಾಪ್ಟರ್ನ ಈಸಿಯಾಗಿ ನಾವು ಪ್ರಿಪೇರ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಡೇಟಾ ಫೈಲ್ ಹ್ಯಾಂಡ್ಲಿಂಗ್ ಅಂತೇಳಿ. ಈ ಚಾಪ್ಟರ್ನಲ್ಲೂ ಕೂಡ 5 ಅಂಕದ ಯಾವುದೇ ಪ್ರಶ್ನೆಗಳು ಕೂಡ ಬರೋದಿಲ್ಲ. ಇದಾದ ಮೇಲೆ ಪಾಯಿಂಟರ್ಸ್ನಲ್ಲೂ ಕೂಡ ಯಾವುದೇ 5 ಅಂಕದ ಪ್ರಶ್ನೆಗಳಿಲ್ಲ. ಇನ್ನು ಅತ್ಯಂತ ಮಹತ್ವದಾಗಿರ್ತಕ್ಕಂಥ ಚಾಪ್ಟರ್ ಅಂದರೆ ಡೇಟಾಬೇಸ್ ಕಾನ್ಸೆಪ್ಟ್. ನೋಡಿ, ಈ ಚಾಪ್ಟರ್ನಲ್ಲಿ 2 5 ಅಂಕದ ಪ್ರಶ್ನೆಗಳು ಬರುತ್ತೆ. ಇದು ಬಹಳ ಇಂಪಾರ್ಟೆಂಟು. ಈ ಚಾಪ್ಟರು ಪ್ಯೂರ್ಲಿ ಥೆರಾಟಿಕಲ್ ಇರೋದರಿಂದ ಈ ಚಾಪ್ಟರ್ನಲ್ಲಿ 5 ಅಂಕಕ್ಕಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳು ಹೆಚ್ಚಾಗಿದೆ. ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ದ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಆಗ್ಬೋದು, ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆಫ್ ಡೇಟಾಬೇಸ್ ಆಗ್ಬೋದು, ಎಕ್ಸ್ಪ್ಲೇನ್ ವೇರಿಯಸ್ ಅಪ್ಲಿಕೇಶನ್ಸ್ ಆಫ್ DBMS ಆಗ್ಬೋದು, ಡೇಟಾಬೇಸ್ ಯೂಸರ್ಸ್ ಆಗ್ಬೋದು. ಆನಂತರ ಫೈಲ್ ಆರ್ಗನೈಸೇಷನ್ ಮೇಲೆ ಸೀರಿಯಲ್ ಫೈಲ್ ಆರ್ಗನೈಸೇಷನ್, ರ್ಯಾಂಡಮ್ ಫೈಲ್ ಆರ್ಗನೈಸೇಷನ್, ಡೈರೆಕ್ಟ್ ಫೈಲ್ ಆರ್ಗನೈಸೇಷನ್ ಅಥವಾ ISAM ಅಂದರೆ ಇಂಡೆಕ್ಸ್ಡ್ ಸಿಕ್ವೆನ್ಷಿಯಲ್ ಆಕ್ಸೆಸ್ ಮೋಡ್. ಈ ಫೈಲ್ ಆರ್ಗನೈಸೇಷನ್ ಮೇಲೆ ಕೂಡ 5 ಅಂಕದ ಪ್ರಶ್ನೆಗಳು ಮತ್ತು ಅಡ್ವಾಂಟೇಜಸ್ಗಳನ್ನು ಕೇಳೋ ಸಾಧ್ಯತೆ ಇದೆ. ಅದಾದಮೇಲೆ ಇದೇ ಚಾಪ್ಟರ್ನಲ್ಲಿ ER ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ ವಾಟ್ ಆರ್ ದ ನೊಟೇಷನ್ಸ್ ಯೂಸ್ಡ್ ಇನ್ ER ಡಯಾಗ್ರಾಮ್ ಅಂತ ಬರ್ಬೋದು. ಆಮೇಲೆ ಡೇಟಾ ಮೈನಿಂಗ್ ಮೇಲೆ ಪ್ರಶ್ನೆಗಳು ಬರ್ಬೋದು, ಡೇಟಾ ವೇರ್ ಹೌಸಸ್ ಮೇಲೆ ಪ್ರಶ್ನೆಗಳು ಬರೋದು. ಸೊ ಒಟ್ಟಿನಲ್ಲಿ ಈ ಚಾಪ್ಟರ್ನಲ್ಲಿ 5 ಅಂಕದ ಪ್ರಶ್ನೆಗಳು ಹೆಚ್ಚಿಗೆ ಇರೋದ್ರಿಂದ, ಇದು ಥೆರಾಟಿಕಲ್ ಕಾನ್ಸೆಪ್ಟ್ ಇರೋದ್ರಿಂದ ನಾವು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರಿಪೇರ್ ಮಾಡಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು SQL, ದ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಈ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 5 ಅಂಕದ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಈ SQLನಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದರೆ ಕಮಾಂಡ್ಸ್ಗಳ ಕಡೆಗೆ ನಾವು ಗಮನ ಕೊಡಬೇಕಾಗುತ್ತೆ. We have to give maximum preference to the DDL commands, DML commands, and
data transmission, transaction control language commands. Various commands are there. Group by functions are there. Order by functions are there. Data types used in SQL. So these are the questions from where he can ask for 5 marks questions. ಓಕೆ, ಇನ್ನು ಇದಾದಮೇಲೆ ನೆಕ್ಸ್ಟ್ 5 ಮಾರ್ಕ್ಸ್ಗೆ ವರ್ತ್ ಇರ್ತಕ್ಕಂಥ ಇನ್ನೊಂದು ಚಾಪ್ಟರ್ ಅಂದರೆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್. ಡೇಟಾಬೇಸ್ ಕಾನ್ಸೆಪ್ಟ್ ಥರನೇ ಈ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಚಾಪ್ಟರು ಕೂಡ ಥೆರಾಟಿಕಲ್ ಇದೆ, ತುಂಬ ಕಾನ್ಸೆಪ್ಟ್ಗಳಿದೆ. ಈ ಚಾಪ್ಟರ್ನಲ್ಲೂ ಕೂಡ 5 ಮಾರ್ಕ್ಸ್ದು ಒಂದು ಪ್ರಶ್ನೆ ಬರುತ್ತೆ. ಸೊ ಈ ಚಾಪ್ಟರ್ನಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಯಾವ ಕಾನ್ಸೆಪ್ಟ್ಗಳನ್ನು ನಾವು ಹೆಚ್ಚಿಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ವಾಟ್ ಈಸ್ ನೆಟ್ವರ್ಕಿಂಗ್, ಆಮೇಲೆ ನೆಟ್ವರ್ಕಿಂಗ್ ಅಡ್ವಾಂಟೇಜಸ್ ಅಥವಾ ನೆಟ್ವರ್ಕಿಂಗ್ ಗೋಲ್ಸ್ ಅಂತ ಹೇಳ್ತೀವಿ ನಾವು. ಆನಂತರ ವೇರಿಯಸ್ ನೆಟ್ವರ್ಕಿಂಗ್ ಡಿವೈಸ್ಗಳ ಬಗ್ಗೆ ಲೈಕ್ ಹಬ್, ಸ್ವಿಚ್, ರೌಟರ್, ರಿಪೀಟರ್, ಬ್ರಿಡ್ಜು, ಈ ಎಲ್ಲ ಕಾಂಪೋನೆಂಟ್ಸ್ಗಳ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಆನಂತರ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕಿಂಗ್, ಲ್ಯಾನ್, ವ್ಯಾನ್, ಮ್ಯಾನ್ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ನೆಟ್ವರ್ಕ್ ಸೆಕ್ಯೂರಿಟಿ ಬಗ್ಗೆ ನೋಡ್ಕೋಬೇಕಾಗುತ್ತೆ, ವೈರಸ್ಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಆಮೇಲೆ ಈ ಚಾಪ್ಟರ್ನಲ್ಲಿ ಅಬ್ರಿವೇಷನ್ಸ್ಗಳು ತುಂಬಾ ಇದೆ. ಸೊ ಆ ಅಬ್ರಿವೇಷನ್ಗಳನ್ನು ಕೂಡ ನಾವು ಸ್ವಲ್ಪ ಗಮನ ಇಟ್ಟು ಮಾಡಬೇಕಾಗುತ್ತೆ. ಇನ್ನು ಅತಿ ಪ್ರಮುಖವಾಗಿ ಈ ಚಾಪ್ಟರ್ನಲ್ಲಿ 5 ಮಾರ್ಕ್ಸಿಗೆ ಇದುವರೆಗೂ ಕೇಳ್ಕೊಂಡು ಬಂದಿರತಕ್ಕಂಥದ್ದು ಯಾವುದು ಅಂತಂದರೆ ನೆಟ್ವರ್ಕ್ ಟೋಪೋಲಜೀಸ್ಗಳ ಬಗ್ಗೆ. ನೆಟ್ವರ್ಕ್ ಟೋಪೋಲಜಿ ಅಂದರೆ ಏನು, ಆ ನೆಟ್ವರ್ಕ್ ಟೋಪೋಲಜೀಸ್ನಲ್ಲಿ ಯಾವ ಯಾವ ಟೋಪೋಲಜೀಸ್ಗಳು ಬರುತ್ತೆ, ಆ ಟೋಪೋಲಜೀಸ್ಗಳ ಬಗ್ಗೆ ಮಿನಿಮಮ್ ನಾವು 3 ರಿಂದ 4 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. ಪ್ರತಿ ಟೋಪೋಲಜೀಸ್ ಬಗ್ಗೆ ನಾವು ಅದರ ಅಡ್ವಾಂಟೇಜಸ್ಗಳನ್ನು ಬರೀಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಈ 17 ಚಾಪ್ಟರ್ಗಳಲ್ಲಿ ಇದುವರೆಗೂ ನಾನು 5 ಅಂಕದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಮತ್ತು ಯಾವ ಯಾವ ಚಾಪ್ಟರ್ನಿಂದ 5 ಅಂಕದ ಪ್ರಶ್ನೆಗಳು ಬರುತ್ತೆ, ಯಾವ ತರಹದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ವಿಸ್ತಾರವಾಗಿ ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಇನ್ನು ಕೇವಲ 4 ದಿನ ಉಳ್ಕೊಂಡಿದೆ. ತಾವೆಲ್ಲರೂ ಕೂಡ ಹೆಚ್ಚಿನ ಸಮಯವನ್ನು ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿ ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರಾಗಿ ಓದಿಕೊಂಡು ಎಕ್ಸಾಮಿನೇಷನ್ಗೆ ತಯಾರಿ ಮಾಡಿಕೊಳ್ಳ್ರಿ. ಎಕ್ಸಾಮಿನೇಷನಲ್ಲಿ ಒಳ್ಳೆ ರೀತಿಯಿಂದ ಆನ್ಸರ್ಗಳನ್ನು ಬರೆಯಿರಿ. ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಾಪ್ಟರ್ಸ್ಗಳು ತುಂಬಾ ಕ್ಲಿಯರ್ ಆಗಿದೆ, ಕಾನ್ಸೆಪ್ಟ್ಗಳು ಕೂಡ ಕ್ಲಿಯರ್ ಆಗಿದೆ. ಈಗಾಗಲೇ ನೀವೆಲ್ಲರೂ ಕೂಡ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿಗೆ ಪ್ರಿಪ್ರೇಷನನ್ನು ಮಾಡಿ ಒಟ್ಟಿನಲ್ಲಿ ಒಳ್ಳೆ ರೀತಿಯಿಂದ ನಿಮ್ಮ ಎಕ್ಸಾಮ್ಸನ್ನು ಫೇಸ್ ಮಾಡಿ ಅಂತ ಹೇಳ್ತಾ ಈ ಇಂಪಾರ್ಟೆಂಟ್ ಸೆಷನನ್ನು ನೀವು ಎಲ್ಲರೂ ಅದರಿಂದ ಅಡ್ವಾಂಟೇಜ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಟು ಒನ್ ಆ್ಯಂಡ್ ಆಲ್.